ಕನ್ನಡದಲ್ಲಿ ಓಕೆ ಬಂತಲ್ಲ ಹಾಂ ಇವಾಗ ಇಂಟ್ರಡಕ್ಷನ್ ಕೊಡು. ಏನು ಕನ್ನಡದಲ್ಲಿ ಏಯ್ ನೀನೇ ಕೊಡ. ಎಲ್ಲರಿಗೂ ಶುಭ ಮಧ್ಯಾಹ್ನ. ಸೈನಿಕರಿಗೆಲ್ಲರಿಗೂ ಹೇಳ್ತಾ ಇರೋ ಎಲ್ಲರಿಗೂ ಶುಭ ಮಧ್ಯಾಹ್ನ. ನೆರೆದಿರುವ ಪ್ರೇಕ್ಷಕರಿಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ಈಗ ನಾವು ಅಂಗರಚನಾಶಾಸ್ತ್ರ ವಿಚ್ಛೇದನದ ಬಗ್ಗೆ ಕೆಲವು ವಿಷಯಗಳನ್ನು ತಿಳಿದುಕೊಳ್ಳೋಣ. ಈ ದೊಡ್ಡ ಮಾಂಸಖಂಡವನ್ನು ನೋಡಿದರೆ ಇದನ್ನು ತಿಕದ ಮಾಂಸ ಎಂದು ಕರೆಯುತ್ತಾರೆ. ತಿಕದ ಮಾಂಸ ಎಂದು ಕರೆಯುತ್ತಾರೆ. ಈ ಮಾಂಸ ದೇಹದಲ್ಲಿರುವ ಅತಿ ದೊಡ್ಡ ಮಾಂಸಖಂಡಗಳಲ್ಲಿ ಒಂದು. ಈ ಮಾಂಸವನ್ನು ಕತ್ತರಿಸಿ ತೆಗೆದಾಗ ನಮಗೆ ತಿಕದ ಸಣ್ಣ ಮಾಂಸವನ್ನು ಕಾಣಬಹುದು. ಇದನ್ನು ತಿಕದ ಸಣ್ಣ ಮಾಂಸ ಎಂದು ಮಿನಿಮಸ್ ಕರೆಯುತ್ತಾರೆ. ಈಗ ಸಯಾಟಿಕ್ ನರದ ಬಗ್ಗೆ ಓದೋಣ. ತಿಕದ ನರ ಇದು ದೇಹದಲ್ಲಿ ಕಾಣಸಿಗುವ ನರಗಳಲ್ಲಿ ಅತ್ಯಂತ ದಪ್ಪದಾದ ನರ. ಈ ನರವು ಲ3, ಸ1, ಸ2, ಲ3, ಲ4ರಿಂದ ಹುಟ್ಟಿ ದೊಡ್ಡ ಸಯಾಟಿಕ್ ತೂತೆಯಿಂದ ಹೊರಬಂದು ತಿಕದ ಮಾಂಸಖಂಡದ ಕೆಳಗೆ ಹರಿದು ಸುತ್ತಿಗೆ ತಂತಿ ಮಾಂಸಖಂಡಗಳ ನಡುವೆ ಹರಿದು ತೂರಿಕೊಂಡು ಬಂದು ಕೊನೆಗೆ ಪಾಪ್ಲಿಟಿಯಲ್ ತಗ್ಗಿನಲ್ಲಿ ಟಿಬಿಯಲ್ ನರ ಮತ್ತು ಸಾಮಾನ್ಯ ಪೆರಿನಿಯಲ್ ನರವಾಗಿ ಕೊನೆಗೊಳ್ಳುತ್ತದೆ. ಮುಂದಿನ ಕಾರ್ಯಕ್ರಮವು ನಾಳೆ 2:00 ಹಿಂದೆ ಆದಂಥ ಡಿಸ್ಟರ್ಬೆನ್ಸ್ ಇಂದ ದಯವಿಟ್ಟು ಇವತ್ತಿನ ವಿಚ್ಛೇದನೆಯನ್ನು ಮುಂದೂಡಲಾಗಿದೆ. ಆದ್ದರಿಂದ ಎಲ್ಲ ಪ್ರೇಕ್ಷಕರೆಲ್ಲ ಕಾದು ಕೂಡಬೇಕೆಂದು